ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತವನ್ನ ಕೆದಕುತ್ತಾ ಹೋದಂತೆಲ್ಲ ಅದೊಂದು ವಿಸ್ಮಯ ಲೋಕವನ್ನೇ ಕಣ್ಣ ಮುಂದೆ ತೆರೆದಿಡುತ್ತೆ. ಒಂದೊಂದು ಪಾತ್ರಗಳು ನಮ್ಮನ್ನ ಭ್ರಮಾಲೋಕಕ್ಕೆ ದುಡಿಬಿಡುತ್ತೆ. ಅಲ್ಲಿ ಒಳ್ಳೆಯವರು ಚಿರಾಯುವಾದ್ರು, ಕೆಟ್ಟ ಗುಣದವರು ಪಾಠವಾದ್ರು. ಹೀಗೆ ಎಲ್ಲರ ಬದುಕಿನಲ್ಲೂ ಪರಿಪೂರ್ಣತೆಯನ್ನ ಹುಡುಕಾಡುವಂತೆ ಮಾಡುತ್ತೆ ಮಹಾಭಾರತದ ಪಾತ್ರಗಳು. ಇವತ್ತಿನ ಎಪಿಸೋಡ್ನಲ್ಲಿ ಮಹಾಭಾರತದ ಎಂದೂ ಮರೆಯಲಾಗದ ಪಾತ್ರಗಳಲ್ಲೊಂದು ಶಂತನುವಿನ ಪಾತ್ರ. ಕೇವಲ ತನ್ನ ಆಸೆ ಕನಸುಗಳಿಗಾಗಿ ಬದುಕಿದ ಶಂತನು ಮಹಾರಾಜ ಮಹಾಭಾರತ ಪಾತ್ರಗಳಲ್ಲಿ ನೆನಪಿನಲ್ಲಿ ಉಳಿಯುವ ವಿಭಿನ್ನ ವ್ಯಕ್ತಿತ್ವ ಹೊಂದಿದ್ದಾತ. ಬನ್ನಿ ಹಾಗಿದ್ರೆ ಆತನ ಬದುಕಿನಲ್ಲಿ ನಡೆದ ಅಪರೂಪ ಘಟನೆಗಳು ಹಾಗೂ ಜನ್ಮ ಜನ್ಮಾಂತರಗಳ ಹಿಂದಿನ ಪೌರಾಣಿಕ ಕಥೆಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶಂತನು ರಾಜನ ಬಗ್ಗೆ ಈಗಾಗಲೇ ಸಾಕಷ್ಟು ಕಥೆಗಳು ವಿವರಣೆಗಳನ್ನು ಕೇಳಿರ್ತೀರ. ಈ ಶಂತನು ಮಹಾರಾಜನ ಪೂರ್ವಾಪರಗಳ ಬಗ್ಗೆ ಕೆದಕುತ್ತಾ ಹೋದಂತೆಲ್ಲ ಅದು ನಮ್ಮನ್ನ ಪೌರಾಣಿಕ ಕಥಾ ಹಂದರಕ್ಕೆ ಎಳೆದೊಯ್ಯುತ್ತೆ. ಶಂತನು ಹಸ್ತಿನಾಪುರದ ರಾಜ, ಚಂದ್ರವಂಶದ ಭರತ ಕುಲದವನು, ಪಾಂಡವರು ಮತ್ತು ಕೌರವರ ಪೂರ್ವಜ. ಒಂದಾನೊಂದು ಕಾಲದಲ್ಲಿ ಮಹಾಭಿಷ ಎಂಬ ರಾಜನಿದ್ದ. ಅವರು ಸೂರ್ಯನ್ವಶ ರಾಜವಂಶದಲ್ಲಿ ಜನಿಸಿದ. ಆತ ದಕ್ಷ ಆಡಳಿತಗಾರ ಹಾಗೆ ನೀತಿವಂತ ರಾಜ. 1000 ಅಶ್ವಮೇಧ ಯಾಗಗಳನ್ನ ಮತ್ತು 100 ವಾಜಪೇಯ ಯಾಗಗಳನ್ನ ಮಾಡಿ ಅದರ ಸತ್ಕರ್ಮಗಳ ಫಲವಾಗಿ ಸ್ವರ್ಗವನ್ನು ಪಡಿತಾರೆ. ಒಂದು ದಿನ ದೇವತೆಗಳೆಲ್ಲರೂ ಬ್ರಹ್ಮನನ್ನ ಕುರಿತು ಧ್ಯಾನಿಸಿದ್ರು. ಆಗ ಮಹಾಭಿಷರು ಕೂಡ ಉಪಸ್ಥಿತರಿದ್ರು. ಗಂಗೆಯು ಕೂಡ ಬ್ರಹ್ಮನ ಪೂಜೆಗೆ ಬಂದಿದ್ಲು. ಹೋಮ ಹವನ ಶಾಖಕ್ಕೆ ಗಾಳಿಯ ರಭಸವು ಜೋರಾಯಿತು. ಗಾಳಿಯ ರಭಸಕ್ಕೆ ಗಂಗೆ ತೊಟ್ಟಿದ್ದ ಬಟ್ಟೆ ಅಸ್ತವ್ಯಸ್ತವಾಯಿತು. ಗಂಗೆಯ ಮಾದಕತೆ ಸೌಂದರ್ಯವನ್ನ ಕಂಡೊಡನೆ ನೆರೆದಿದ್ದ ದೇವಾನು ದೇವತೆಗಳು ಓರೆ ನೋಟದಲ್ಲಿ ಗಂಗೆಯ ಮೈಮಾಟವನ್ನ ಕಂಡು ನಾಚುತ್ತಾ ತಲೆ ತಗ್ಗಿಸಿದ್ರು. ಆದ್ರೆ ಮಹಾಭಿಷುನಿಗೆ ಆಕೆಯ ಸೌಂದರ್ಯವನ್ನ ಕಂಡೊಡನೆ ತನ್ನ ನಿಯಂತ್ರಣವನ್ನೇ ಕಳೆದುಕೊಂಡ. ದೇಹದಾಕಾರದ ಮಿಂಚಿನ ಮೈಬಣ್ಣಕ್ಕೆ ದಾಸನಾದಂತೆ ಕಣ್ಣು ಮಿಟುಕಿಸದೆ ಆಕೆಯನ್ನ ಕಾಮೋದ್ರೇಕನಾಗಿ ದಿಟ್ಟಿಸತೊಡಗಿದ. ಸುತ್ತಲೂ ಏನಾಗುತ್ತಿದೆ, ಯಾರೆಲ್ಲ ನೆರೆದಿದ್ದಾರೆ ಏನೆಂಬುದರ ಅರಿವೇ ಇಲ್ಲದೆ ಗಂಗೆಯನ್ನ ಮನದಾಳದಲ್ಲೇ ಅನುಭವಿಸುತ್ತಿದ್ದ. ಅದಾಗಲೇ ದೇವಾನು ದೇವತೆಗಳ ಪ್ರಾರ್ಥನೆಗೆ ಹೋಗೊಟ್ಟ ಬ್ರಹ್ಮ ಪ್ರತ್ಯಕ್ಷನಾಗಿದ್ದ. ಆದರೆ ಮಹಾಭಿಷನ ದುರ್ವರ್ತನೆಗೆ ಅತೀವ ಕೋಪೋದ್ರೇಕನಾದ. ಕೂಡಲೇ ಏರು ಧ್ವನಿಯಲ್ಲಿ, ಮಹಾಭಿಷ, ನಿನ್ನ ನೋಟ ಸರಿಯಿಲ್ಲ. ನೀನು ಮಾಡಿದ ಯಜ್ಞ ಯಾಗಾದಿಗಳು ವ್ಯರ್ಥವಾಗಿದೆ. ಈ ಮಹಾಯಜ್ಞದಲ್ಲಿ ನಿನ್ನ ಮನಸ್ಸು ಹಾದಿ ತಪ್ಪಿದೆ. ಹಾಗಾಗಿ ನೀನು ಭೂಮಿಯಲ್ಲಿ ಮರುಹುಟ್ಟು ಪಡಿತೀಯ. ಅಲ್ಲಿ ಬದುಕಿ ಶಾಪ ವಿಮೋಚನೆಯಾದ ಬಳಿಕ ನಿನ್ನ ದುಶ್ಚಟಗಳು ತೀರಿದ ಬಳಿಕವೇ ನಿನಗೆ ಮತ್ತೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಎಂದು ಶಾಪ ನೀಡ್ತಾನೆ. ಆಗ ಪ್ರಜ್ಞೆಗೆ ಮರಳಿದ ಮಹಾಭಿಷನು ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳ್ತಾನೆ. ಬಳಿಕ ಪಾಪಕ್ಕೆ ಪ್ರಾಯಶ್ಚಿತ ಎನ್ನುವಂತೆ ಬ್ರಹ್ಮದೇವ, ನನ್ನನ್ನ ಕುರು ಸಾಮ್ರಾಜ್ಯದ ಅಧಿಪತಿಯಾದ ಪ್ರತಿಪಾ ರಾಜನ ಮಗನಾಗಿ ಜನಿಸುವ ಅವಕಾಶ ನೀಡಿ ಮನ್ನಿಸು ಎಂದು ಪ್ರಾರ್ಥಿಸಿದ. ಹೀಗೆ ಪ್ರತಿಪಾ ಎಂಬ ಮಹಾರಾಜ ಕುರು ಸಾಮ್ರಾಜ್ಯದ ರಾಜ. ಸಿವಿ ರಾಜನ ಮಗಳು ಸುನಾಂದಾರನ ವಿವಾಹವಾದ. ಪ್ರತಿಪನು ಗಂಗಾ ನದಿಯ ದಡದಲ್ಲಿ ತಪಸ್ಸು ಮಾಡ್ತಾ ಹಲವು ವರ್ಷಗಳನ್ನು ಕಳೆದ. ಒಂದು ದಿನ ಗಂಗಾದೇವಿಯು ಸೌಂದರ್ಯವತಿಯಾಗಿ ಅವನ ಮುಂದೆ ಕುಳಿತುಕೊಳ್ತಾಳೆ. ಅವನ ಹತ್ತಿರ ಬಂದವಳೆ ಅವನ ಬಲತೊಡೆಯ ಮೇಲೆ ಕುಳಿತುಕೊಳ್ತಾಳೆ. ಆಗ ಪ್ರತಿಪರಾಜ, ಮಹಿಳೆಗೆ ಏನು ಬೇಕು ತಾಯಿ? ನನಗೆ ನೀನು ಬೇಕು ಮಹಾರಾಜ. ನನ್ನ ಆಸೆಯನ್ನು ಸ್ವೀಕರಿಸಿ ನನ್ನನ್ನು ಪ್ರೀತಿಸು ಎಂದಳು ಗಂಗಾ. ಆದರೆ ಪ್ರತಿಪರಾಜ ಹೇಳ್ತಾನೆ, ತಾಯಿ, ನಾನು ಪರಸ್ತ್ರೀಗೆ ಮಣಿಯುವವನಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಹಾಗಾಗಿ ನಿನ್ನನ್ನು ಒಪ್ಪಿಕೊಳ್ಳಲಾರೆ ಎಂದು ಪ್ರತಿಪರಾಜ ಹೇಳ್ದ. ಗಂಗಾ ಪ್ರತಿಪನನ್ನ ಮನವೊಲಿಸಲು ಸಾಕಷ್ಟು ಪ್ರಯತ್ನಿಸಿದಳಾದರೂ ಪ್ರತಿಪಾ ಮಣಿಯಲಿಲ್ಲ. ಆದರೆ ಒಂದು ಹೆಣ್ಣಿನ ಮನಸ್ಸನ್ನು ನೋಯಿಸಬಾರದು ಎಂದು ಅಂತಿಮವಾಗಿ ಹೇಳ್ತಾನೆ. ನೀವು ನನ್ನ ಬಲತೊಡೆಯ ಮೇಲೆ ಕುಳಿತಿದ್ದೀರಾ. ಇದು ಹೆಣ್ಣು ಮಕ್ಕಳಿಗೆ ಮತ್ತು ಸೊಸೆಯರಿಗೆ ಮೀಸಲಾಗಿದೆ. ನನ್ನ ಎಡತೊಡೆಯು ನನ್ನನ್ನು ವರಿಸುವ ಸತಿಗೆ ಮಾತ್ರ ಮೀಸಲಾಗಿದೆ. ಹಾಗಾಗಿ ನೀನು ನನ್ನ ಬಲತೊಡೆಯ ಮೇಲೆ ಕುಳಿತಿದ್ದರಿಂದ ನನಗೆ ಸೊಸೆಯಾಗುವೆ. ನನಗೆ ಒಬ್ಬ ಮಗನಾದಾಗ ನೀನು ಅವನ ಹೆಂಡತಿಯಾಗುವೆ ಎಂದು ಹೇಳ್ದ. ಈ ಷರತ್ತಿಗೆ ಗಂಗಾ ಒಪ್ಪಿ ಕಣ್ಮರೆಯಾಗ್ತಾಳೆ. ಹೀಗೆ ಪ್ರತಿಪಾ ಮತ್ತು ಸುನಂದರಿಗೆ ದೇವಪಿ ಎಂಬ ಮಗನ ಜನನವಾಯಿತು. ಆತ ಸದ್ಗುಣಿ, ಪ್ರಾಮಾಣಿಕ ಮತ್ತು ಉದಾರಿಯಾಗಿದ್ದ. ಅವನ ತಂದೆ ಸೇರಿದಂತೆ ರಾಜ್ಯದ ಪ್ರಜೆಗಳೆಲ್ಲರೂ ತುಂಬಾ ಪ್ರೀತಿಸ್ತಿದ್ರು. ಆದಾಗ್ಯೂ ಆತ ಕುಷ್ಠರೋಗದಿಂದ ಬಳಲುತ್ತಿದ್ದ. ಚರ್ಮವ್ಯಾಧಿ ಆತನನ್ನ ಇನ್ನಿಲ್ಲದಂತೆ ಬಾಧಿಸಿತ್ತು. ಹಾಗಾಗಿ ಪ್ರತಿಪಾ ಮತ್ತು ಸುನಂದಾರಿಗೆ ಓರ್ವ ಬಲಿಷ್ಠ ಮಗನ ಜನನವಾಗುತ್ತೆ. ಅವನೇ ಬಾಹ್ಲಿಕ. ನಂತರ ಹಲವಾರು ವರ್ಷಗಳ ತರುವಾಯ ಇಳಿ ವಯಸ್ಸಿನಲ್ಲಿ ಪ್ರತಿಪಾ ಮತ್ತು ಸುನಂದಾರಿಗೆ ಶಂತನು 3ನೆಯ ಮಗನಾಗಿ ಜನಿಸ್ತಾಳೆ. ಚಿಕ್ಕ ವಯಸ್ಸಿನಿಂದಲೂ ಬಹಳ ಸದ್ಗುಣಶೀಲನಾಗಿದ್ದ ಶಂತನು
ಮಹಾಭಿಷನ ಮರುಜನ್ಮ ಪಡೆದ. ಕಾಲಕ್ರಮೇಣ ಪ್ರತಿಪನು ಮುದುಕನಾದ ಕಾರಣ ಮೊದಲನೇ ಮಗ ದೇವಾಪಿಯು ಪಟ್ಟಾಲಂಕರಿಸಲು ಸಿದ್ಧನಾದ. ಆದರೆ ದೇವಾಪಿಯು ಕುಷ್ಠರೋಗಿಯಾದ ಕಾರಣ ಪಟ್ಟಾಭಿಷೇಕವನ್ನ ನಿರ್ಬಂಧಿಸಿದ್ರು. ರೋಗಗ್ರಸ್ತ ರಾಜನನ್ನ ಅಶುಭವೆಂದು ಪರಿಗಣಿಸಲಾಗತ್ತೆ. ಇದು ರಾಜ್ಯಕ್ಕೆ ಶೋಭೆಯಲ್ಲ ಎಂದು ಒಕ್ಕೊರಲ ಧ್ವನಿ ಮೊಳಗತ್ತೆ. ಇದನ್ನ ತಿಳಿದ ಪ್ರತಿಪರಾಜ ತನ್ನ ಮಗನ ದುಸ್ಥಿತಿಯನ್ನ ಕಂಡು ಮರುಕಪಟ್ಟ. ಇನ್ನಿಲ್ಲದಂತೆ ನಲುಗಿ ಹೋದ. ಈ ನೋವಿನಲ್ಲೇ ದೇವಪಿ ಹತಾಶೆಗೊಂಡು ಕಾಡಿಗೆ ತೆರಳಿ ವೈರಾಗಿಯಾಗಿ ತಪಸ್ಸಿನಲ್ಲಿ ತನ್ನ ಜೀವನವನ್ನ ಕಳೆದ. ದೇವಾಪಿಯು ಹೊರಟು ಹೋದ ನಂತರ ಬಾಹಿಲಿಕನು ತನ್ನ ತಾಯಿಯ ತಂದೆಯ ರಾಜ್ಯವಾದ ಸಿವಿಗೆ ಹೊರಟು ಹೋದ. ಅಲ್ಲಿ ರಾಜ್ಯಭಾರ ಮಾಡಿದ. ಸಾಕಷ್ಟು ಸಂಪತ್ತನ್ನು ಸಂಪಾದಿಸಿ ಬಳಿಕ ಸಿವಿಯ ರಾಜನಾದ. ಹೀಗೆ ಪ್ರತಿಪನು ತನ್ನ ಕಿರಿಯ ಮಗನಾದ ಶಂತನುವನ್ನ ರಾಜನನ್ನಾಗಿ ನೇಮಿಸಿ ವಾನಪ್ರಸ್ಥ ಆಶ್ರಮಕ್ಕೆ ಹೊರಡಲು ಸಿದ್ಧನಾದ. ಅದಕ್ಕೂ ಮೊದಲು ತನ್ನ ಮಗನಿಗೆ ಒಂದು ಮಾತನ್ನ ತಿಳಿಸ್ತಾನೆ. ಮಗು ಶಂತನು, ಹಲವು ವರ್ಷಗಳ ಹಿಂದೆ ಓರ್ವ ಆಕಾಶ ಸುಂದರಿಗೆ ನನ್ನ ಮಗ ನಿನ್ನನ್ನ ಮದುವೆಯಾಗುವುದಾಗಿ ಭರವಸೆ ನೀಡಿದ್ದೆ. ಮದುವೆಯಾಗಿ ಮಕ್ಕಳನ್ನು ಹೊಂದುವ ಬಯಕೆಯಿಂದ ಆಕೆ ನಿನ್ನನ್ನು ಸಂಪರ್ಕಿಸಿದ್ರೆ ಆಕೆಯನ್ನ ನಿನ್ನ ಹೆಂಡತಿಯಾಗಿ ಸ್ವೀಕರಿಸು ಎಂದು ಪ್ರತಿಪರಾಜ ಕಾಡಿಗೆ ತೆರಳದ. ಈ ಕಥೆಯು ವಿಷ್ಣು ಪುರಾಣದ ಅಧ್ಯಾಯ 20ರಲ್ಲಿ ಉಲ್ಲೇಖ ಆಗಿದೆ. ಹೀಗೆ ಶಂತನು ಒಬ್ಬ ಮಹಾನ್ ರಾಜನಾಗಿ ದಕ್ಷ ಆಡಳಿತ ನಡೆಸ್ತಾ ಇದ್ದ. ಪ್ರಜೆಗಳ ಪ್ರೀತಿಗೆ ಪಾತ್ರನಾಗಿದ್ದ. ಆತ ಏನು ಸಾಮಾನ್ಯತವನಾಗಿರಲಿಲ್ಲ, ಅಸಾಧಾರಣ ವೈದ್ಯನು ಕೂಡ. ಪುರಾತನ ವೈದ್ಯಕೀಯ ಪದ್ಧತಿಯಲ್ಲಿ ನಿಪುಣನಾಗಿದ್ದ. ವಿದ್ಯೆಯಲ್ಲಿ ಆತನ ಶಕ್ತಿ ನಿಷ್ಠೆ ಎಷ್ಟಿತ್ತಿದ್ರೆ ಅವನು ಯಾರಿಗಾದ್ರೂ ಮುಟ್ಟಿದ್ರೆ ಅದೆಂಥದ್ದೇ ಮಾರಣಾಂತಿಕ ಕಾಯಿಲೆಯಾದ್ರೂ ಗುಣವಾಗ್ತಿತ್ತು. ಆದರೆ ದುರಾದೃಷ್ಟವಶಾತ್ ಶಂತನು ರಾಜನಾದ ಮೊದಲ ವರ್ಷದಲ್ಲೇ ಕುರು ಸಾಮ್ರಾಜ್ಯಕ್ಕೆ ಮಳೆಯಾಗದೆ ಬರಗಾಲ ಏರ್ಪಟ್ಟಿತ್ತು. ಹೀಗೆ ಮಳೆಯೇ ಆಗದೆ ಹಲವಾರು ವರ್ಷಗಳು ಕಳೆದವು. ಆದರೂ ಮಳೆಯ ಆಗಮನವಿಲ್ಲ. ಹೀಗೆ ಶಂತನು ಚಿಂತಾಕ್ರಾಂತನಾದ. ಮಳೆ ಇಲ್ಲದೆ ಭೂಮಿಯೆಲ್ಲ ಬರಡಾಯಿತು. ಆಹಾರಕ್ಕೆ ಅಭಾವ ಉಂಟಾಯಿತು. ತನ್ನ ಆಸ್ಥಾನದ ಪಂಡಿತರು ಬ್ರಾಹ್ಮಣರನ್ನ ಒಟ್ಟುಗೂಡಿಸಿ ಮಳೆ ಯಾಕೆ ಬರಲಿಲ್ಲ ಎಂದು ಕೇಳ್ದ. ಅದಕ್ಕೆ ಬ್ರಾಹ್ಮಣರು ಹೇಳ್ತಾರೆ, ದೇವತೆಗಳು ನಿಮ್ಮ ನಡೆ ಬಗ್ಗೆ ಅತೃಪ್ತರಾಗಿದ್ದಾರೆ. ನೀವು ಹಸ್ತಿನಾಪುರದ ಸಿಂಹಾಸನವನ್ನ ಅನುಭವಿಸುತ್ತಿದ್ದೀರಿ, ಆದರೆ ನಿಮ್ಮ ಅಣ್ಣನಿಗೆ ಕುಷ್ಠರೋಗವಿದ್ದರೂ ಅದು ಅವರಿಗೆ ಸಲ್ಲಬೇಕು ಎಂದು ನುಡಿದರು. ಮಳೆಯಾಗಬೇಕೆಂದ್ರೆ ಈ ರಾಜ್ಯವನ್ನ ನಿಮ್ಮಣ್ಣನಿಗೆ ನೀಡಬೇಕು ಎಂದು ಹೇಳ್ತಾರೆ. ಶಂತಾನು ತನ್ನಣ್ಣ ದೇವಾಪಿಯನ್ನ ಹುಡುಕಿ ಆತನಿಗೆ ರಾಜ್ಯ ನೀಡಲು ಮುಂದಾಗ್ತಾನೆ. ಒಂದೆರಡು ದಿನಗಳ ನಂತರ ಶಂತನು ಮತ್ತು ಬ್ರಾಹ್ಮಣರು ದೇವಾಪಿಯನ್ನ ಹುಡುಕಲು ಹೊರಟರು. ಹೀಗೆ ಹುಡುಕುತ್ತಾ ದಟ್ಟಾರಣ್ಯದಲ್ಲಿದ್ದ ದೇವಾಪಿಯ ಆಶ್ರಮಕ್ಕೆ ಬಂದಾಗ ಅಣ್ಣ ದೇವಾಪಿಯನ್ನ ಕಂಡೊಡನೆ ಅಣ್ಣ ಎಂದು ಶಿರಬಾಗಿ ನಮಸ್ಕರಿಸಿ, ನೀನು ರಾಜನಾಗಬೇಕು, ರಾಜ್ಯ ಹಿರಿಯ ಸಹೋದರನ ಹಕ್ಕು ಎಂದು ವೇದಗಳಲ್ಲಿ ಹೇಳಲಾಗಿದೆ, ಬಾ ಎಂದೊಡನೆ ಅಣ್ಣ ವೇದಾಪಿ ಶಂತನು ಮಾತನ್ನ ತಿರಸ್ಕರಿಸಿ, ನನಗೆ ಅಧಿಕಾರ ರಾಜ್ಯದ ವ್ಯಾಮೋಹವಿಲ್ಲ, ನಾನು ಬರುವುದಿಲ್ಲವೆಂದು ಕಡ್ಡಿ ಮುರಿದಂತೆ ನುಡಿದು ಬಿಡ್ತಾನೆ. ಈ ಮಾತುಗಳನ್ನು ಕೇಳಿದ ಬ್ರಾಹ್ಮಣರು ಶಂತನುವಿನ ಕಡೆಗೆ ತಿರುಗಿ, ದೇವಪಿಯು ಅಧರ್ಮಿಯಾಗಿದ್ದಾನೆ, ವೇದಗಳನ್ನು ಗೌರವಿಸಿದ್ದಾನೆ, ಹಾಗಾಗಿ ನಿನ್ನ ಆಳ್ವಿಕೆಯು ಈಗ ನ್ಯಾಯಯುತವಾಗಿದೆ ಎಂದು ಹೇಳ್ತಾರೆ. ಹೀಗಾಗಿ ಶಂತನು ಬ್ರಾಹ್ಮಣರ ಮಾತನ್ನು ಕೇಳಿ ಹಸ್ತಿನಾಪುರಕ್ಕೆ ಹಿಂದಿರುಗಿದ. ಈ ಘಟನೆಯ ತರುವಾಯ ಕುರು ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗತ್ತೆ. ಮತ್ತೊಮ್ಮೆ ಕುರು ರಾಜ್ಯ ಅಗಾಧ ಸಂಪತ್ತು, ಮಳೆ, ಬೆಳೆ, ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುತ್ತಿತ್ತು. ಹೀಗೆ ಶಂತನು ತನ್ನ ಬಿಡುವಿನ ವೇಳೆಯಲ್ಲಿ ಬೇಟೆಯಾಡುವುದನ್ನ ಹವ್ಯಾಸವನ್ನಾಗಿಸಿಕೊಂಡಿದ್ದ. ಒಮ್ಮೆ ಬೇಟೆಯಾಡಲು ಹೋಗಿ ಹಲವಾರು ಕಾಡು ಮೃಗಗಳನ್ನ ಕೊಂದಿದ್ದ. ಬೇಟೆಯಾಡುತ್ತಲೇ ಒಂದು ನದಿ ದಂಡೆಯನ್ನ ಸಮೀಪಿಸುತ್ತಿದ್ದಂತೆ ಓರ್ವ ಮಾದಕ ಕನ್ಯೆಯನ್ನ ನೋಡಿ ಬೆರಗಾಗ್ತಾನೆ. ತಾನು ಬಂದಿದ್ದ ಉದ್ದೇಶ, ತನ್ನ ಕರ್ತವ್ಯ ಎಲ್ಲವನ್ನು ಮರೆತು ಆಕೆಯ ಸೌಂದರ್ಯವನ್ನೇ ನೆನೆದು ಸ್ತಂಭೀಭೂತನಾಗ್ತಾನೆ. ಆ ಚಲುವೆಯ ವಯ್ಯಾರ, ಆಕೆಯ ಮಾದಕ ಉಡುಪುಗಳು, ಆಕೆ ತೊಟ್ಟಿದ್ದ ದೈವಿಕ ಆಭರಣಗಳನ್ನ ನೋಡಿ ಶಂತನು ಅವಳ ಸೌಂದರ್ಯಕ್ಕೆ ಮರುಳಾದ. ನಿಧಾನಕ್ಕೆ ಹೆಜ್ಜೆ ಇಡುತ್ತಾ ಎದೆ ಬಡಿತದ ಸದ್ದಿಗೆ ತನ್ನನ್ನೇ ತಾನು ಮರೆತು ಆ ಅದಮ್ಯ ಚಲುವೆಯ ನೋಟಕ್ಕೆ ಶರಣಾದವನೇ ಹತ್ತಿರಕ್ಕೆ ತೆರಳಿ ನಿಂತ. ಪ್ರಕೃತಿಯ ಸೊಬಗನ್ನ ಒಟ್ಟು ಮಾಡಿ ಎಲ್ಲ ಹೂಮಕರಂದಗಳ ಮಿಶ್ರಣ ಮಾಡಿದ ಸುವಾಸನೆಯಂತೆ ಶಂತಾನುವಿಗೆ ಉದ್ರೇಕಿಸುವ ಮಾದಕ ಘಮಲು ಬಡಿಯುತ್ತಿದ್ದಂತೆ ಆತ ಬೇರೇನನ್ನು ಚಿಂತಿಸಲಾಗದೆ ಆಕೆಯ ಬಂದಿಯಾಗಿದ್ದ. ಆ ಸುಂದರಿಯ ಕಣ್ಣನ್ನ ದಿಟ್ಟಿಸುತ್ತಾ ಕಣ್ರೆಪ್ಪೆಗಳನ್ನೇ ಆಡಿಸದೆ, ಹೇ ಸುಂದರಿ, ನೀನು ಯಾರೋ? ದೇವತೆಯೋ, ದೇವಲೋಕದ ಅಪ್ಸರೆಯೋ ಅಥವಾ ಮಾನವನೋ? ನೀನು ಯಾರೇ ಆಗಿರು, ನಿನ್ನನ್ನ ಕಂಡೊಡನೆ ನನ್ನೀ ಎದೆಯು ಪ್ರೀತಿಯಿಂದ ತುಂಬಿ ಬರುತ್ತಿದೆ. ನನ್ನ ನರನಾಡಿಗಳಲ್ಲೂ ಮಿಂಚಿನ ಸಂಚಾರವಾಗುತ್ತಿದೆ. ಆಸೆಯು ಮೊಳಕೆಯೊಡೆದು ನನ್ನೀ ಬದುಕು ನಿನಗಾಗಿಯೇ ಎಂದೆನಿಸುತ್ತಿದೆ. ನನ್ನವಳಾಗುವೆಯಾ ನೀನು? ನನ್ನ ಈ ಹಂಬಲವನ್ನ ತಣಿಸುವೆಯಾ ಓ ದೇವತೆಯೇ ಎಂದು ಬಿಟ್ಟ. ಆಕೆಯು ವಸುವಿಗೆ ನೀಡಿದ್ದ ವಾಗ್ದಾನವನ್ನ ನೆನಪಿಸಿಕೊಂಡ್ಳು. ತಡ ಮಾಡದೆ, ಹೌದು, ನನಗೆ ಸಂಪೂರ್ಣ ಒಪ್ಪಿಗೆ ಇದೆ, ನಾನು ನಿಮ್ಮ ರಾಣಿಯಾಗ್ತೇನೆ,
ಆದರೆ ಒಂದು ಷರತ್ತಿನ ಮೇಲೆ ಎಂದಳು. ಆ ನಿರ್ಮಲ ಸಮಯದಲ್ಲೂ ಕೊಂಚ ತಳಮಳ ಮೂಡಿ ಏನೆಂದು ಕೇಳಿದ ಶಂತನು. ಅದಕ್ಕವಳು, ನಾನು ಗಂಗಾ, ನನ್ನ ಕಾರ್ಯಕಲಾಪಗಳಿಗೆ ನನ್ನ ಯಾವುದೇ ನಿರ್ಧಾರಗಳನ್ನು ಎಂದೂ ಪ್ರಶ್ನಿಸಬಾರದು. ಒಂದು ವೇಳೆ ಪ್ರಶ್ನಿಸಿದರೆ ಅದೇ ಕ್ಷಣ ನಿಮ್ಮನ್ನ ತೊರೆದು ದೂರ ಸರಿಯುತ್ತೇನೆಂದು ಹೇಳಿದ್ಲು. ಕೊಂಚ ಕ್ಷಣ ಮೌನವಾದರೂ ತಡ ಮಾಡದ ಶಂತನು, ಸರಿ, ನಿನ್ನ ಷರತ್ತಿಗೆ ಬದ್ಧನಾಗಿರುವೆ, ಬಾ ನನ್ನ ಅಂತಃಪುರಕ್ಕೆ, ನನ್ನ ಪಟ್ಟದರಸಿಯಾಗಿ ನನ್ನ ಬಾಳು ಬೆಳಗು ಎಂದ. ಹೀಗೆ ಗಂಗೆ ಮತ್ತೆ ಶಂತನುವಿನ ಮದುವೆಯು ನೆರವೇರಿತು. ಶಂತನು ಮನಃಪೂರ್ವಕವಾಗಿ ಒಪ್ಪಿಕೊಂಡು ಅವಳನ್ನ ತನ್ನ ಅರಮನೆಗೆ ಕರೆದೊಯ್ದ. ತಿಂಗಳುಗಳು ಕಳೆದವು, ಆದರೆ ಶಂತನುವಿಗೆ ಆಕೆಯ ಮೇಲಿನ ದಾಹ ತೀರಿರಲಿಲ್ಲ. ಹೀಗೆ ಅವರ ಸರಸ ಸಲ್ಲಾಪಕ್ಕೆ ಒಬ್ಬ ಮಗ ಜನಿಸಿದ. ಆದರೆ ಆ ಮಗು ಹುಟ್ಟಿದ ತಕ್ಷಣ ಗಂಗೆ ಅದನ್ನು ತೆಗೆದುಕೊಂಡು ಗಂಗಾ ನದಿಗೆ ಎಸೆದಳು. ಶಂತನು ಬೆಚ್ಚಿಬಿದ್ದ. ಅರೆ, ಇದೇನಿದು, ಸ್ವಂತ ಮಗುವನ್ನೇ ಬಲಿ ಪಡೆದಳಲ್ಲ ಎಂದು. ಆದರೆ ಅವನಿಗಿದ್ದ ಷರತ್ತು ನೆನಪಾಯಿತು. ಪ್ರಶ್ನೆಗಳು ಉದ್ಭವಿಸಿದರೂ ಮೌನಕ್ಕೆ ಶರಣಾದ. ತಿಂಗಳ ನಂತರ ಇನ್ನೊಂದು ಮಗು ಜನಿಸ್ತು. ಆದರೆ ಅದೇ ದುಸ್ಥಿತಿ ಆ ಮಗುವಿಗೆ. ಆದರೂ ಕೇಳುವ ಧೈರ್ಯ ಬರಲಿಲ್ಲ ಶಂತನುವಿಗೆ. ಹೀಗೆ ಒಂದಾದರೊಂದರಂತೆ ಒಟ್ಟು 7 ಪುತ್ರರನ್ನ ನದಿಗೆ ಎಸೆದಳು ಗಂಗೆ. ಆದರೆ ಮುಂದಕ್ಕೆ ಶಂತನುವಿನ ಕ್ರೋಧದ ಕಟ್ಟೆ ಹೊಡೆದದ್ದು 8ನೇ ಮಗುವಾದಾಗ. ಈ ಹೊತ್ತಿಗೆ ಶಂತನುವಿನ ಸಹನೆ ಕ್ಷೀಣಿಸಿತ್ತು. ತನ್ನ ಕಣ್ಣೆದುರೇ 8ನೇ ಮಗುವನ್ನ ಎಸೆಯಲು ಮುಂದಾದಾಗ, ಕೊಲ್ಲಬೇಡ, ನೀನು ಯಾರು? ಯಾವ ತಾಯಿ ತಾನೇ ತನ್ನ ಸ್ವಂತ ಮಕ್ಕಳನ್ನ ಕೊಲ್ತಾಳೆ? ನೀನು ಪರಮ ದುಷ್ಟೆ, ದಯವಿಟ್ಟು ಅದನ್ನು ಕೊಲ್ಲಬೇಡ ಎನ್ನುತ್ತಾನೆ. ಈ ಮಾತನ್ನ ಕೇಳಿದ್ದೆ ತಡ ಗಂಗಾ ಮಾತೆ ತನ್ನ ಪೂರ್ಣ ಸ್ವರೂಪ ತಾಳಿ ಈ ಪ್ರಮಾದಗಳಿಗೆ ಕಾರಣವೇನು ಎಂಬುದನ್ನು ತಿಳಿಸ್ತಾಳೆ. ನೀನು ಈ ಮಗುವನ್ನ ಮಾತ್ರ ಉಳಿಸ್ಕೊಂಡಿದ್ದೀಯಾ. ನಾನು ಗಂಗಾ ಮಾತೆ 8 ವಸುಗಳ ಅಪೇಕ್ಷೆಯನ್ನ ಪೂರೈಸಲು ನಿನ್ನನ್ನು ವಿವಾಹವಾದೆ. ವಸುಗಳು ಭೂಮಿಯ ಮೇಲೆ ಮರುಜನ್ಮ ಪಡೆಯುವಂತೆ ಶಾಪವನ್ನು ಪಡೆದ ಕಥೆಯನ್ನು ವಿವರಿಸಿದ್ಲು. ಇದನ್ನು ವಿವರಿಸಿದ ನಂತರ ಅವಳು ತನ್ನ ಮಗುವನ್ನು ಕರೆದುಕೊಂಡು ಕಣ್ಮರೆಯಾಗ್ತಾಳೆ. ಅವನ ಮುದ್ದಾದ ಮಡದಿ ಹಾಗೂ ತನ್ನ ಏಕೈಕ ಮಗ ಇಬ್ಬರು ಕಣ್ಮರೆಯಾದಾಗ ಶಂತನು ಖಿನ್ನತೆಯಿಂದ ಅಸಹಾಯಕನಾಗಿ ನಿಂತ. ದುಃಖದಿಂದ ತನ್ನ ಅರಮನೆಗೆ ಹಿಂತಿರುಗಿದ. ಹೀಗೆ ವರ್ಷಗಳು ಕಳೆದವು. ಒಂದು ದಿನ ಶಂತನು ಗಂಗಾ ನದಿಯ ದಡದಲ್ಲಿ ಕುಳಿತಿದ್ದಾಗ ದಿಢೀರನೆ ಆ ನೀರಿನಾಳದಿಂದ ಆಳೆತ್ತರದ ಅಜಾನುಬಾಹು ಯುವಕ ನಿಂತಿದ್ದನ್ನ ಕಂಡ. ತನ್ನ ಬಾಣಗಳನ್ನು ಬಳಸಿ ನದಿಯ ಹರಿವನ್ನೇ ತಡೆದ ಪರಾಕ್ರಮಿಯನ್ನ ಕಂಡ. ಈ ಅದ್ಭುತ ಸಾಹಸವನ್ನು ನೋಡಿ ಶಂತನು ಬೆರಗಾದ. ಇದ್ದಕ್ಕಿದ್ದಂತೆ ಗಂಗೆಯು ಪ್ರತ್ಯಕ್ಷಳಾಗಿ, ಆತ ನಿನ್ನ ಮಗನೆಂದು ತಿಳಿಸ್ತಾಳೆ. ಅವನೇ ದೇವವ್ರತ. ನಿನ್ನೊಂದಿಗಿದ್ದು ನಿನ್ನನ್ನು ಸಲಹುತ್ತಾನೆ. ವಸಿಷ್ಠರಿಂದಲೇ ವೇದಗಳನ್ನು ಅಧ್ಯಯನ ಮಾಡಿದ್ದಾನೆ. ಪರಶುರಾಮನಿಂದ ಶಸ್ತ್ರಾಸ್ತ್ರಗಳ ಜ್ಞಾನವನ್ನು ಪಡೆದಿದ್ದಾನೆ. ದೇವವ್ರತ ದೇವತೆಗಳು ಮತ್ತು ಅಸುರರಿಂದ ಪೂಜಿಸಲ್ಪಟ್ಟಿದ್ದಾನೆ ಎಂದು ವಿವರಿಸ್ತಾಳೆ. ಬೆರಗಾದ ಶಂತನು ತನ್ನ ಮಗನನ್ನ ಸ್ವೀಕರಿಸಿ ಹಸ್ತಿನಾಪುರಕ್ಕೆ ಹಿಂತಿರುಗಿದ. ಶಂತನು ದೇವವ್ರತನನ್ನ ಕುರು ಸಾಮ್ರಾಜ್ಯದ ಯುವರಾಜನಾಗಿ ಪ್ರತಿಷ್ಠಾಪಿಸಿದ. ದೇವವ್ರತನು ತನ್ನ ತಂದೆ ಮತ್ತು ರಾಜ್ಯದ ಎಲ್ಲಾ ಪ್ರಜೆಗಳ ಹೃದಯವನ್ನು ಗೆದ್ದು ಬಿಡ್ತಾರೆ. ಒಂದು ದಿನ ಶಂತನು ಯಮುನಾ ನದಿಯ ದಂಡೆಯ ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಸುಮಧುರ ಮಾದಕ ಸುವಾಸನೆ ಮನಕ್ಕೆ ಮುದ ನೀಡುತ್ತೆ. ಶಂತನುವಿಗೆ ತನ್ನ ಮನದನ್ನೆಯ ನೆನಪಾಯಿತು. ಒಂದು ಹೆಣ್ಣಿನ ಮುದ ನೀಡುವ ಬಯಕೆಯು ಶಂತನುವಿನ ಮನ ಕೆಡಿಸಿತು. ಕಳೆದ ಸುಮಧುರ ನೆನಪುಗಳನ್ನು ಕೆದಕುತ್ತಾ ಅಲೆದಾಡಿದ ಶಂತನುವಿಗೆ ಅಚಾನಕ್ಕಾಗಿ ಓರ್ವ ಸುಂದರ ಸ್ತ್ರೀ ಎದುರಾಗ್ತಾಳೆ. ಹೌದು, ಅದೇ ನೋಟ, ಅದೇ ಮೈಮಾಟ, ಅದೇ ಕಣ್ಣು ಕುಕ್ಕುವ ಕಂಗಳು. ಆದರೆ ಪರನಾರಿ ಯಾಕೆ? ಕೇಳಿದ ಶಂತನು, ನೀವು ಯಾರು? ಯಾರ ಮಗಳು? ನೀನು ಇಲ್ಲಿ ಏನು ಮಾಡುತ್ತಿರುವೆ ಎಂದ. ಅದಕ್ಕವಳು ನಾಚುತ್ತಾ ಉತ್ತರಿಸಿದ್ಲು, ನನ್ನ ಹೆಸರು ಸತ್ಯವತಿ, ನಾನು ಬೆಸ್ತರ ಮಗಳು ಎಂದು. ನನ್ನ ತಂದೆ ಮೀನುಗಾರ ರಾಜ ಎಂದು ಆಕೆ ಉತ್ತರಿಸಿದ್ಲು. ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ಶಂತನು ಸತ್ಯವತಿಯ ಸೌಂದರ್ಯಕ್ಕೆ ಬೆರಗಾದ. ಕೂಡಲೇ ಆಕೆಯ ತಂದೆಯನ್ನ ಮದುವೆ ಮಾಡಿಕೊಡುವಂತೆ ವಿನಂತಿಸ್ತಾನೆ. ಮೊದಲಿಗೆ ಅವಳ ತಂದೆ ಒಪ್ಪಿಕೊಂಡನಾದರೂ ತದನಂತರ ಒಂದು ಷರತ್ತು ವಿಧಿಸಿದ. ನನ್ನ ಮಗಳನ್ನ ನಿನಗೆ ಕೊಡಲು ಸಿದ್ಧನಿದ್ದೇನೆ, ಆದರೆ ನನ್ನ ಮಗಳಿಂದ ಹುಟ್ಟಿದ ಮಗ ನಿಮ್ಮ ಉತ್ತರಾಧಿಕಾರಿಯಾಗಬೇಕೆಂದು. ಇದನ್ನ ಕೇಳಿದ ಶಂತನು ಇಕ್ಕಟ್ಟಿಗೆ ಸಿಲುಕಿದ. ಯಾಕಂದ್ರೆ ಈಗಾಗಲೇ ತನ್ನ ಮಗ ದೇವವ್ರತನನ್ನ ಪಟ್ಟದ ರಾಜಕುಮಾರನನ್ನಾಗಿ ಮಾಡಿದ್ದ. ಆದರೆ ಆ ಸುಂದರ ಮೀನುಗಾರ ಮಹಿಳೆಯನ್ನ ಮದುವೆಯಾಗಲು ಅದ್ಯಾಕೋ ಉತ್ಪ್ರೇಕ್ಷೆಯಾಗುತ್ತಿದೆ. ಆದರೂ ತನ್ನ ಮನದಾಳದ ಬಯಕೆಯನ್ನ ಹದುಮಿಟ್ಟುಕೊಂಡು ಹತಾಶೆಯಿಂದ ಅರಮನೆಗೆ ತೆರಳಿದ. ಇದೇ ಚಿಂತೆಯಲ್ಲಿ ಶಂತನು ಚಿಂತಾಕ್ರಾಂತನಾದ. ತನ್ನ ಅಂತಃಪುರದಲ್ಲಿ ಗಾಢವಾಗಿ ಚಿಂತಿಸುತ್ತಾ ಆಕೆಯ ಸೌಂದರ್ಯಕ್ಕೆ ದಾಸನಾಗಿ ದುಃಖದಲ್ಲಿ ಸಮಯ ಕಳೆಯತೊಡಗದ. ಇತ್ತ ಕಡೆ ತಂದೆಯಲ್ಲಾದ ಬದಲಾವಣೆಯನ್ನ ಆಲಿಸುತ್ತಿದ್ದ ಮಗ ದೇವವ್ರತನಿಗೆ ಅದ್ಯಾಕೋ ಇರುಸು ಮುರುಸು. ತಂದೆ ಯಾಕಾಗಿ ಇಷ್ಟು ಚಿಂತಿಸುತ್ತಿದ್ದಾರೆ? ಕಾರಣವೇನು? ಇಷ್ಟೊಂದು ನಿರುತ್ಸಾಹದಿಂದ ವರ್ತಿಸುತ್ತಿರುವುದೇಕೆ? ಎಲ್ಲವೂ ಶಾಂತಿಯುತವಾಗಿದೆ.
ಎಲ್ಲರೂ ನಿಮ್ಮನ್ನ ಪಾಲಿಸ್ತಾರೆ. ಹೀಗಿರುವಾಗ ನೀವೇಕೆ ಹೀಗೆ ವಿಷಣ್ಣತೆಯಿಂದ ವರ್ತಿಸುತ್ತಿರುವಿರಿ ಎಂದು ಕೇಳಿದ ದೇವವ್ರತ. ಆಗ ಶಂತನು ನಿಧಾನವಾಗಿ ಏದುಸಿರು ಬಿಡುತ್ತಾ, ನೀನು ನನ್ನ ಒಬ್ಬನೇ ಮಗ. ನಿನಗೆ ಏನಾದರೂ ಸಂಭವಿಸಿದರೆ ನಮ್ಮ ಸಂಪೂರ್ಣ ವಂಶ ನಿರ್ವಂಶವಾಗತ್ತೆ. ಅದರ ಬಗ್ಗೆಯೇ ಯೋಚಿಸುತ್ತಿದ್ದೆ ಎಂದನು ಶಂತನು. ತಂದೆಯ ಅಸ್ಪಷ್ಟ ಪ್ರತಿಕ್ರಿಯೆಯಿಂದ ದೇವವ್ರತ ಗೊಂದಲಕ್ಕೊಳಗಾದ. ತನ್ನ ತಂದೆಯ ಆತ್ಮೀಯ ಸಲಹೆಗಾರನನ್ನ ಸಂಪರ್ಕಿಸಿ ತಂದೆ ಯಾಕಾಗಿ ದುಃಖಿತರಾಗಿದ್ದಾರೆ ಎಂದು ಕೇಳ್ದ. ಅದಕ್ಕೆ ವೃದ್ಧ ಮಂತ್ರಿಯು ದೇವವ್ರತನಿಗೆ ಮೀನುಗಾರ ಕನ್ಯೆಯ ಮದುವೆಯ ಪ್ರಸ್ತಾಪದ ಬಗ್ಗೆ ಹೇಳ್ದ. ಇದನ್ನ ಕೇಳಿದ ದೇವವ್ರತ ಕೂಡಲೇ ಮಂತ್ರಿಗಳನ್ನ ಕರೆದುಕೊಂಡು ಮೀನುಗಾರನ ಬಳಿಗೆ ಬಂದ. ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ಸತ್ಯವತಿಯ ತಂದೆ, ದೇವವ್ರತ, ನೀನು ಮತ್ತು ನಿನ್ನ ತಂದೆ ಮಹಾಪುರುಷರು. ಎಲ್ಲರೂ ನಿಮ್ಮ ತಂದೆಯನ್ನ ಹೊಗಳುತ್ತಾರೆ. ಆದರೆ ಈ ಮದುವೆಗೆ ಷರತ್ತು ಏನೆಂಬುದನ್ನು ತಿಳಿಸ್ತಾನೆ ಮೀನುಗಾರ ರಾಜ. ಅಲ್ಲದೆ ನೀವು ಈ ಭರವಸೆಯನ್ನ ಪೂರೈಸುವಿರಿ ಎಂಬುದಾದರೆ ನನಗೆ ಸಂದೇಹವಿಲ್ಲ. ಆದರೂ ನನಗೆ ಇನ್ನೊಂದು ಚಿಂತೆ ಕಾಡುತ್ತಿದೆ. ನಿಮಗೆ ಮದುವೆಯಾಗಿ ಗಂಡು ಮಕ್ಕಳಾದರೆ ಮುಂದೆ ಅವರು ಕೂಡ ಸಿಂಹಾಸನ ಏರುತ್ತಾರೆ ಅಲ್ಲವೇ ಎಂದೊಡನೆ ಮುಖವನ್ನೇ ದಿಟ್ಟಿಸಿ ನೋಡಿದ ದೇವವ್ರತ ನಗುತ್ತಲೇ ಆರ್ಭಟಿಸಿದ. ಓ ಮೀನುಗಾರ ರಾಜ, ನನ್ನ ಮಾತು ಕೇಳು. ನಾನು ಈಗಾಗಲೇ ನನ್ನ ರಾಜ್ಯದ ಹಕ್ಕನ್ನು ಬಿಟ್ಟುಕೊಟ್ಟಿದ್ದೇನೆ. ಇಂದಿನಿಂದ ನಾನು ಬ್ರಹ್ಮಚರ್ಯ ವ್ರತಧಾರಿ. ನಾನು ಮದುವೆಯಾಗೋದಿಲ್ಲ, ನನಗೆ ಮಕ್ಕಳು ಆಗೋದಿಲ್ಲ. ಇನ್ನೆಂದೂ ನಾನು ಹಸ್ತಿನಾಪುರದ ಸಿಂಹಾಸನ ಏರೋದಿಲ್ಲ. ಇದು ನನ್ನ ಹಡೆದವ್ವನ ಮೇಲಾಣೆ ಎಂದು ಗಂಗಾಸುತ ದೇವವ್ರತನು ಪ್ರತಿಜ್ಞೆ ಮಾಡ್ತಾನೆ. ಸತ್ಯವತಿಗೆ ಹುಟ್ಟಿದ ಮಗನೇ ರಾಜನಾಗ್ತಾನೆ ಎಂದ. ಹೀಗೆ ಮಹಾಭಾರತದ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬನಾದ ಅವನು ತನ್ನ ತಂದೆಯ ಸಂತೋಷಕ್ಕಾಗಿ ತನ್ನ ರಾಜ್ಯ, ಅಧಿಕಾರ, ಸಿಂಹಾಸನ, ಮದುವೆ, ಮಕ್ಕಳು, ತನ್ನ ಸರ್ವಸ್ವವನ್ನು ತಂದೆಗಾಗಿ ತ್ಯಾಗ ಮಾಡಿದ ಮಹಾವ್ಯಕ್ತಿ ಮುಂದೆ ಭೀಷ್ಮನಾಗಿ ಹೆಸರಾದ. ಶಂತನು ಮತ್ತು ಸತ್ಯವತಿ ಹಸ್ತಿನಾಪುರದಲ್ಲಿ ಅದ್ಧೂರಿಯಾಗಿ ವಿವಾಹವಾದರು. ಇಬ್ಬರು ಸುಪುತ್ರರು ಜನಿಸ್ತಾರೆ. ಒಬ್ಬ ಚಿತ್ರಾಂಗದ, ಮತ್ತೊಬ್ಬ ವಿಚಿತ್ರ ವೀರ್ಯ. ಆದರೆ ಇಬ್ಬರು ಮಕ್ಕಳ ಮೇಲೂ ಶಂತನುವಿಗೆ ಒಲ್ಲದ ಪ್ರೀತಿ ಇತ್ತೆ ವಿನಃ ಗಟ್ಟಿಗನಾದ ದೇವತಾ ಮಗ ಭೀಷ್ಮನಿಗೆ ಈ ರೀತಿಯಾಗಿ ದ್ರೋಹ ಮಾಡಿದೆನಲ್ಲ ಎಂಬ ಕೊರಗು ವಯೋಸಹಜ ಕಾಡೋಕೆ ಶುರುವಾಯಿತು. ಭೀಷ್ಮನನ್ನ ನೋಡಿದಾಗಲೆಲ್ಲ ಗಂಗೆಯ ಪ್ರೀತಿ ಉಕ್ಕಿ ಬರ್ತಿತ್ತು. ಇತ್ತ ಕಡೆ ಯಾರೂ ಮಾಡದ ಮಹತ್ಯಾಗಿ ಮಗನನ್ನ ನೆನೆದು ಹಾಸಿಗೆ ಹಿಡಿದಿದ್ದ ಶಂತನು ದಿನೇ ದಿನೇ ಪಾಪ ಪ್ರಜ್ಞೆ ಕಾಡೋಕೆ ಶುರುವಾಯಿತು ಆತನಿಗೆ. ಒಂದೊಮ್ಮೆ ಬೆಳಗಿನ ಜಾವ ಅದೇ ಗಮಲು, ಮೊಟ್ಟ ಮೊದಲ ಗಂಗೆಯ ನೆನಪಿನ ಪಾರಿಜಾತ ಹೂವಿನ ಪರಿಮಳ ಭೀಷ್ಮನನ್ನ ಕರೆದ ಪಕ್ಕದಲ್ಲೇ ಕುಳಿತುಕೋ ಎಂದ. ಸ್ವಲ್ಪ ಹೊತ್ತು ನೋಟ ಮತ್ತು ಕೆಲ ಹೊತ್ತು ಕಂಬನಿಯ ಉತ್ತರ. ಹಿಡಿದಿದ್ದ ಕೈ ಬಿಗಿ ಹಿಡಿದವನೇ, ಈ ವಂಶದ ಜವಾಬ್ದಾರಿ ನಿನ್ನದು ಮಗು ಎಂದು ಉಸಿರು ನಿಲ್ಲಿಸಿದ. ಇಡೀ ಸಾಮ್ರಾಜ್ಯವೇ ಶಂತನುವಿನ ಅಂತಿಮ ಸಂಸ್ಕಾರಕ್ಕೆ ನೆರೆದಿತ್ತು. ಆಕಾಶದಲ್ಲಿ ದೇವತೆಗಳು ನೆರೆದಿದ್ರು. ಇತ್ತ ಕಡೆ ಭೀಷ್ಮ ತನ್ನ ಮುಂದಿನ ಕರ್ತವ್ಯಕ್ಕೆ ಅಣಿಯಾಗುತ್ತಿದ್ದ. ಶಂತನುವಿಲ್ಲದೆ ಮಹಾಭಾರತವೇ ಅಪೂರ್ಣ. ಆದರೆ ಶಂತನು ಕಲಿಸಿದ ಪಾಠವೆಂದರೆ ಸುಖ ಅನ್ನೋದು ಹಿತಮಿತವಾಗಿದ್ರೆ ಅದರಿಂದ ಬೇರೊಬ್ಬರಿಗೆ ಅನ್ಯಾಯವಾಗೋದಿಲ್ಲ. ಸ್ವಾರ್ಥದ ಬದುಕು ಇನ್ನೊಬ್ಬರಿಗೆ ಎಂದೆಂದೂ ದ್ರೋಹವೇ ಅನ್ನೋದು ಸ್ಪಷ್ಟವಾಗುತ್ತೆ. ಮಹಾಭಾರತದ ಅಂತ್ಯಕ್ಕೆ ಮುನ್ನುಡಿ ಬರೆದದ್ದು ಕೂಡ ಶಂತನು. ಇವಿಷ್ಟು ಶಂತನುವಿನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.